ಹತ್ತಿರದ ಅಂಗಡಿಗಳಲ್ಲಿ ಕೇಳಿ ಪಡೆಯಿರಿ. SVT Ingo. Flat 50% off on making charges. Bengaluru. It's a celebration of savings. ಜಿಯೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸ್ತೀರಿ? ರೈಟ್ ತಗೋಬೇಕು ಅಂತ ಹೇಳಬೇಕು. ರೈಟು ಆಮೇಲೆ ಲೆಫ್ಟು. ಅಲ್ಲ ಲೆಫ್ಟ್ ತಗೋಬೇಕು ಅಂತ ಹೇಳಬೇಕು. ಇಲ್ಲಿ ಲೆಫ್ಟು ಲೆಫ್ಟ್ 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 ಅಂತ ಹೇಳಿ. ಇಲ್ಲಿ ಡೈಲಿ ಬೆಳಗ್ಗೆ ಬಂದು ಮಾಡ್ತಾ ಇರ್ತಾರೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮನುಗೌಡ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಲ್ಲಿ ನಾನು ನನ್ನ ಫ್ಯಾಮಿಲಿ ಜೊತೆ ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ನಾವು ಫಸ್ಟ್ ಅಂದ್ಕೊಂಡಿದ್ವು ಚಿಕನ್ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ. ನನ್ನ ಹಸ್ಬೆಂಡ್ ಹೇಳಿದ್ರು, ಹೋಗಿಲ್ಲ, ಒಂದು ಸಲನೂ ಹೋಗಿರಲಿಲ್ಲ, ಹೋಗೋಣ ಅಂತ. ಸರಿ ಅಂತ ಹೊರಟ್ವಿ. ಅಲ್ಲಿ ಟೆಂಪಲ್ ಟೈಮಿಂಗ್ಸ್ ಅಥವಾ ನಮಗೇನೋ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಿರಲಿಲ್ಲ. ಗೊತ್ತಿರೋರು ಹೇಳಿದ್ರು ಅಲ್ಲಿ ಸ್ಟಾರ್ಟ್ ಆಗೋದೇ ಪೂಜೆ 11:30 12 ಗಂಟೆ ಆ ಥರ ಹೋಗಬೇಕು. ಬೆಳಗ್ಗೆ ಬೇಗ ಹೋದರೆ ಇನ್ನೂ ತೆಗ್ದಿರಲ್ಲ ಅಥವಾ ನೀವು ಪೂಜೆ ಮಾಡಿಸ್ಕೊಳ್ಳೋಕ್ಕೂ ಆಗಲ್ಲ ಅಂತ. ಹಾಗಿದ್ರೆ ಸರಿ ಅಂಥೇಳಿ ಪ್ಲ್ಯಾನ್ನ ಚೇಂಜ್ ಮಾಡ್ಕೊಂಡ್ವಿ. ಫಸ್ಟು ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅದಾದಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಹೋಗೋ ಅಷ್ಟೆಲ್ಲ ಟೈಮ್ ಸರಿ ಹೋಗುತ್ತೆ, ಆವಾಗ ಪೂಜೆ ಎಲ್ಲ ಮಾಡಿಸ್ಕೋಬೋದು ಅಂಥೇಳಿ ಫಸ್ಟು ನಾವು ಗೌಡ್ಗೆರೆ ಚಾಮುಂಡೇಶ್ವರಿಗೆ ಹೋಗೋಣ ಅಂತ ಹೊರಟ್ವಿ. ಆ ದೇವಸ್ಥಾನಕ್ಕೂ ಕೂಡ ಹೋಗಿರಲಿಲ್ಲ. ಎಲ್ಲ ಫೋಟೋ ವೀಡಿಯೋಸ್ ಕಾಯಿ ಕಟ್ಟೋದು ಇದನ್ನೆಲ್ಲ ನೋಡ್ತಾ ಇದ್ವಿ, ಆದರೆ ಹೋಗೋಕ್ಕಾಗಿರಲಿಲ್ಲ. ಆದರೆ ಸಂಡೇ ಹೋಗ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಸಂಡೇ ಇರಲಿ, ಮಕ್ಳಿಗೂ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ, ರಜಾ ಹಾಕ್ಕೊಂಡು ಜಾಸ್ತಿ ಹೋಗೋಕ್ಕಾಗಲ್ಲ ಅಂಥೇಳಿ ಪರವಾಗಿಲ್ಲ ಹೋಗಿ ನೋಡೋಣ ಅಂತ ಹೊರಟ್ವಿ. ನಾವು ಯೂನಿವರ್ಸಿಟಿ ರೋಡ್ ಕಡೆಯಿಂದ ಹೋಗ್ತಾ ಇದ್ದೀವಿ. ನನಗೆ ಇಷ್ಟವಾಗಿರೋವಂಥ ರೋಡಲ್ಲಿ ಈ ಪ್ಲೇಸ್ ಒಂದು ತುಂಬ ಇಷ್ಟ ನನಗೆ. ಇಲ್ಲಿ ನಾನು BGS ಮೆಡಿಕಲ್ ಕಾಲೇಜಲ್ಲಿ ವರ್ಕ್ ಮಾಡಬೇಕಾದ್ರೆ ಇದೇ ರೂಟಲ್ಲೇ ನಾನು ಹೋಗ್ತಾ ಇದ್ದಿದ್ದು. ಅದಕ್ಕೆ ನನಗೆ ಇಲ್ಲಿ ಏನೋ ಒಂಥರ ಅಲ್ಲಿ ತುಂಬ ಗಿಡ ಮರ ಎಲ್ಲ ಚೆನ್ನಾಗಿರುತ್ತೆ, ಹೋಗೋದು ಬರಬೇಕಾದ್ರೆ ಎಲ್ಲ ಇದೇ ರೂಟಲ್ಲಿ ಹೋಗ್ತಿದ್ದಿದ್ದು. ಅದಕ್ಕೆ ನನಗೆ ಇದು ತುಂಬ ಇಷ್ಟ. ಮಾರ್ನಿಂಗ್ ಟೈಮ್ ಒಂದೊಂದ್ಸಲ ವಾಕಿಂಗ್ ಹೋಗ್ತೀವಿ, ಮನು ಜೊತೆನೂ ಹೋಗ್ತಾ ಇದ್ವಿ. ಇವಾಗ ಹೋಗ್ತಾ ಇಲ್ಲ, ಮುಂಚೆ ಹೋಗ್ತಾ ಇದ್ದೆ. ಮತ್ತು ಸಂಜೆ ಹೊತ್ತು ಒಂದೊಂದ್ಸಲ ಬೇಜಾರಾದಾಗ ಇಲ್ಲಿ ಗಾಡಿ ಎಲ್ಲರೂ ಪಾರ್ಕ್ ಮಾಡಿ ವಾಕ್ ಮಾಡ್ತಾಯಿದ್ವಿ. ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಪ್ಲೇಸು. ನೈಟ್ ಟೈಮ್ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ, ಗೇಟ್ ಹಾಕ್ಬಿಟ್ಟಿರ್ತಾರೆ ಈವ್ನಿಂಗ್ ತನಕ ಅಷ್ಟೇ. ಮಾರ್ನಿಂಗಿಂದ ಈವ್ನಿಂಗ್ ಎಲ್ಲ ಇರುತ್ತೆ, ಓಪನ್ ಇರುತ್ತೆ, ಬಟ್ ನೈಟ್ ಕ್ಲೋಸ್ ಮಾಡಿರ್ತಾರೆ. ಒಂದ್ಸಲ ಹೀಗೆ ನೈಟ್ ರೈಡ್ ಹೋಗೋಣ ಅಂತ ಹೋಗಿದ್ವಿ, ಅದು ಕ್ಲೋಸ್ ಆಗಿತ್ತು ಗೇಟು. ಚೆನ್ನಾಗಿರುತ್ತೆ ಇಲ್ಲಿ, ಯಾವುದೋ ಊರಿಗೆ ಹೋದಂಗೆ ಅನಿಸುತ್ತೆ. ಆ ರೋಡೇ ಒಂಥರ ಖುಷಿ ಕೊಡುತ್ತೆ. ಸೊ ಹಿಂಗಿಂದ ಹೊರಟ್ವಿ, ಕೆಂಗೇರಿ ರೂಟು. ಯಾವಾಗಲೂ ಕೆಲಸ ಅಂದ್ಕೊಂಡು ನಾವು ಹೊರಗಡೆ ಹೋಗೋದು ಕಡಿಮೆ ಆಗಿಬಿಟ್ಟಿತ್ತು. ಏನೋ ಹೋದರೆ ವರ್ಷಕ್ಕೊಂದ್ಸಲ ಹೋಗ್ತಿದ್ವಿ ಅಥವಾ ಆ ಥರ. ಇತ್ತೀಚೆಗೆ ಕಮಿಟ್ಮೆಂಟ್ಸ್ ಇದ್ದೇ ಇರುತ್ತೆ, ವರ್ಕ್ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ಮೆಮೊರೀಸ್ ಕ್ರಿಯೇಟ್ ಮಾಡಬೇಕು. ಮಕ್ಳುಗಳಿಗೆ ಖುಷಿ ಆಗುತ್ತೆ ಹೊರಗಡೆ ಎಲ್ಲ ಕರ್ಕೊಂಡೋದ್ರೆ, ಸುತ್ತಾಡ್ಸಿದ್ರೆ ಅವ್ರಿಗೇನೋ ಒಂಥರ ಮೈಂಡ್ ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂತ ಎಲ್ಲಾದರೂ ಹೋಗೋಣ ಅಂತ ಒಂದೊಂದು ಪ್ಲ್ಯಾನ್ ಮಾಡಿಕೊಂಡು ಹೊರಗಡೆ ಹೋಗ್ತಾ ಇದ್ವಿ. ಎಲ್ಲೋ ಒಂದು ಕಡೆ ಆದರೂ ಪರವಾಗಿಲ್ಲ ಅಂತ. ಟೆಂಪಲ್ಸ್ ಯಾಕಂತಂದರೆ ಟೆಂಪಲ್ ಇಷ್ಟ, ಏನೋ ಒಂಥರ ಪೀಸ್ ಅನಿಸುತ್ತೆ ಅಂತ ಟೆಂಪಲ್ ಕಡೆ ಹೋಗ್ತಾ ಇದ್ವಿ. ಬೆಳಗ್ಗೆ ನಾವು ಬಿಟ್ಟಾಗ 7:30 7:45 ಆಗಿತ್ತು. ಸಂಡೇ ಅಲ್ವಾ, ಜನ ಇದ್ದೇ ಇರ್ತಾರೆ. ಆದರೂ ಬೇಗ ಬಿಟ್ಟಿದ್ದೀವಲ್ಲ, ಅಷ್ಟು ಜನ ಇರಲ್ಲ ಅಂತ ಅಂದ್ಕೊಂಡ್ವಿ. ಅಲ್ಲೋಗಿ ನೋಡಿದ್ಮೇಲೆ ಗೊತ್ತಾಯಿತು ಸಿಕ್ಕಾಪಟ್ಟೆ ಜನ ಇದ್ದರು. ಅಂದ್ಕೊಂಡ್ವಿ ಏನು ಗೌಡ್ಗೆರೆ ಚಾಮುಂಡೇಶ್ವರಿಗೆ ಹೋಗ್ತೀನಿ ಅಂತಂದರೆ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಭಾನುವಾರ ಈ 3 ದಿನ ಬಿಟ್ಟು ಬೇರೆ ದಿನ ಹೋದರೆ ಅಷ್ಟು ಕ್ರೌಡ್ ಇರಲ್ಲ. ಆದರೆ ನಮ್ಮದು ಪ್ಲ್ಯಾನ್ ಇರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಲ್ಲ, ಸಿಕ್ಕಾಪಟ್ಟೆ ಜನ ಇದ್ದರು. ಬಟ್ ದೇವ್ರ ದರ್ಶನ ಅಂತೂ ಚೆನ್ನಾಗಾಯಿತು. ಹೇಗಿತ್ತು ಅಂತ ಲಾಗಲ್ಲಿ ನೋಡ್ತೀರಾ, ನೀವೇ ನೋಡ್ತೀರಾ. ಫಸ್ಟ್ ಅಂದ್ಕೊಂಡಿದ್ದು ಚಿಕನ್ ಸ್ವಾಮಿ, ಆದರೆ ಅದಾದಮೇಲೆ ಅಲ್ಲಿ ಹೋಗೋಕ್ಕಾಗಲ್ಲ, 11:30 ಅಥವಾ 12 ಆ ಥರ ಆಗುತ್ತೆ ಅಂತಂದಾಗ ಈ ಕಡೆ ಗೌಡ್ಗೆರೆ ಚಾಮುಂಡೇಶ್ವರಿ ಹೋಗೋಣ ಅಂತ ಇಲ್ಲಿ ಹೋದ್ವಿ. ಮತ್ತು ಇದಾಗಿ ಮತ್ತು ಚಿಕನ್ ಸ್ವಾಮಿಗೆ ಹೋಗಿ ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಇದೆಯಲ್ಲ, ಅಲ್ಲಿ ಆಂಜನೇಯ ಟೆಂಪಲ್ ಇದೆ, ಬಿದಿನಗೆರೆ ಹತ್ರ.
ಬಸವೇಶ್ವರ ಮಠ ಅಂತ ಇದೆಯಲ್ಲ, ಅಲ್ಲಿ ದೊಡ್ಡದು ಆಂಜನೇಯಂದು ಸ್ಟ್ಯಾಚು ಇದೆಯಲ್ಲ, ಅಲ್ಲಿ ಶನ್ಮಾತ್ಮ ಮತ್ತು ಆಂಜನೇಯ ಟೆಂಪಲ್ ಇದೆ. ಅದನ್ನು ಆನ್ ದ ವೇ ಅಲ್ವಾ ಮುಗಿಸ್ಕೊಂಬಂದ್ಬಿಡೋಣ, ಮತ್ತು ಈ ಕಡೆ ಬರೋಲ್ಲ ಅಂತ ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ. ಸೊ ಟೆಂಪಲ್ ರನ್ ಆಯಿತು ಇವತ್ತು ಪೂರ್ತಿ, ಒಂಥರ ಚೆನ್ನಾಗಿತ್ತು. ಬಟ್ ರಶ್ ಕೂಡ ಹಂಗೆ ಇತ್ತು, ಎಲ್ಲೋದ್ರೂ ಕ್ಯೂ ನಿಂತ್ಕೋಬೇಕಿತ್ತು. ನೋಡಿದಾಗ ಜನ ಅಷ್ಟಿಲ್ಲ ಬಿಡು, ಆರಾಮಾಗಿ ಹೋಗ್ಬೋದು ಅಂತ ಅಂದ್ಕೊಂಡ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಒಂದು ಧರ್ಮಸ್ಥಳದಲ್ಲಿ ಕ್ಯೂ ಮಾಡೋ ಥರ ಮಾಡಿಬಿಟ್ಟಿದ್ದಾರೆ. ಸಂಡೇಸ್ ಅಲ್ವಾ, ಜನ ಜಾಸ್ತಿ. ನಾವು ಬಂದಮೇಲಂತೂ ಇನ್ನೂ ಕ್ಯೂ ತುಂಬ ಇನ್ನೂ ಉದ್ದ ಇತ್ತು. ಅದು ಇನ್ನೊಂದು ಏನಂತಂದರೆ, ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಸ್ಪೆಷಲ್ ಎಂಟ್ರಿ ಈ ಥರ ಏನೂ ಇಲ್ಲ, ಎಲ್ಲರೂ ಒಂದೇ. ಸೊ ನೀವು ಯಾವುದೇ ಥರ ಟಿಕೆಟು ಇರಲ್ಲ, ಏನೂ ಇರಲ್ಲ. ಕ್ಯೂ ಅಲ್ಲಿ ನಿಂತ್ಕೊಳ್ಳೇಬೇಕು. ಎಲ್ಲರೂ ಯಾವ ಥರ ನಿಂತಿರ್ತಾರೆ ಅದೇ ಥರ ನಿಂತ್ಕೊಂಡು ಹೋಗ್ತಾ ಇರಬೇಕು. ಬಟ್ ಫಾಸ್ಟಾಗಿ ಮೂವ್ ಮಾಡ್ತಾಯಿದ್ರು, ಫಾಸ್ಟಾಗಿ ಎಲ್ಲರನ್ನೂ ಕಳಿಸ್ತಾಯಿದ್ರು. ದೇವ್ರ ದರ್ಶನ ಚೆನ್ನಾಗಾಯ್ತಲ್ಲಿ. ಹೊರಗಡೆ ನೋಡಿದಾಗ ಅಷ್ಟೊಂದು ರಶ್ ಅಂತ ಅನಿಸ್ತಾ ಇರಲಿಲ್ಲ, ಆದರೆ ಒಳಗೆ ಹೋದ್ಮೇಲೆ ಗೊತ್ತಾಯಿತು ರಶ್ ಇದೆ ಅಂತ. ಇನ್ನು ಪಾರ್ಕಿಂಗ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗಲ್ಲೇ ಇಲ್ಲಿ ಪಾರ್ಕಿಂಗ್ ಮಾಡಿ ಅಲ್ಲಿ ಪಾರ್ಕಿಂಗ್ ಮಾಡಿ ಅಂತ ಹೇಳ್ತಾರೆ. ಅದು ಪೇ ಮಾಡಬೇಕು ಪಾರ್ಕಿಂಗಿಗೆ. ಸ್ವಲ್ಪ ಒಳಗೆ ಸುಮ್ಮನೆ ಬಂದರೆ ಅಲ್ಲಿ ವಿತೌಟ್ ಪೇ ಪಾರ್ಕ್ ಮಾಡ್ಬೋದು. ಇನ್ನು ಎಷ್ಟೊಂದು ಜನ ಹರಕೆ ಕಟ್ಕೊಂಡಿರ್ತಾರಲ್ಲ, ಇಷ್ಟು ವಾರ ಏನಾದರೂ ನನ್ನದು ಕೆಲಸ ಆದರೆ ಬರ್ತೀನಿ ಅಂತ, ಆ ಥರದವರೆಲ್ಲ ತೆಂಗಿನಕಾಯಿ ಸಂಕಲ್ಪ ಮಾಡ್ಕೊಂಡೆಲ್ಲ ಕಟ್ತಾಯಿದ್ರು. ಇನ್ನು ನೋಡಿ ಎಷ್ಟು ಜನ ಅಂತಂದರೆ, ಇಷ್ಟೇ ಕ್ಯೂ ಅಲ್ವಾ ಅಂತ ಹೋದರೆ, ಇದು ಹೋಗಿ ಮತ್ತೆ ಒಳಗೆ ಹೋದರೆ ಇನ್ನೂ ಒಂದು ಈ ಥರ ಇಲ್ಲೂ ಒಂದು ಕ್ಯೂ ಇತ್ತು. ಬಟ್ ಫಾಸ್ಟಾಗಿ ಮೂವ್ ಮಾಡಿದ್ರು. ದೇವಿ ದರ್ಶನ ಅಂತೂ ಆಯಿತು. ಇಲ್ಲೂ ಅಷ್ಟೇ, ಇದು ಸ್ಟ್ಯಾಚು ಇದೆಯಲ್ಲ, ಇಲ್ಲಿ ಚಾಮುಂಡೇಶ್ವರಿ ಸ್ಟ್ಯಾಚು, ಅಲ್ಲೂ ಕೂಡ ಜನ ಜಾಸ್ತಿ ಇದ್ದರು. ಅದಕ್ಕೆ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಇಲ್ಲಿಂದನೇ ನೋಡ್ಕೊಂಡು ಬಂದ್ಬಿಟ್ವಿ. ಮೇಯ್ನ್ ದೇವ್ರ ದರ್ಶನ ಆಯಿತು. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಟೈಮ್ ಬಂದಾಗ ನೋಡೋಣ ಅಂಥೇಳಿ ನೋಡಿಕೊಂಡು ಹಾಗೆ ಹೊರಟ್ವಿ. ಯಾಕಂದರೆ ನಾವು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಮೇಯ್ನ್ ಟೆಂಪಲ್ ಇದೆಯಲ್ಲ, ಗುಡಿ, ಅಲ್ಲಿಗೇ 1 ಅವರ್ ಆಯಿತು. 1 ಅವರಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಆಚೆ ಬಂದ್ವಿ. ಇನ್ನು ಇದರೊಳಗಡೆ ಹೋದರೆ ಮತ್ತೆ ಇಲ್ಲೊಂದು ಅವರ್ ಆಮೇಲೆ ಆಗುತ್ತೆ ಅಂಥೇಳಿ, ಇಲ್ಲಿಂದನೇ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಸಾಕು ಅಂಥೇಳಿ ನಾವು ಅಲ್ಲಿಂದ ಹೊರಟ್ವಿ. ಇಲ್ಲೂ ಕೂಡ ಮತ್ತು ಬಸವಣ್ಣದ್ದು ಸ್ಟ್ಯಾಚು ಇರುತ್ತೆ, ಅಲ್ಲೂ ಕೂಡ ನೀರೆಲ್ಲ ಹಾಕ್ಸ್ಕೊತಾ ಇದ್ರು. ಎಷ್ಟು ಫೇಮಸ್ ಆಗಿದೆ ಅಂತಂದರೆ ಅಷ್ಟೊಂದು ಜನ ಭಕ್ತಾದಿಗಳಿದ್ದಾರೆ. ಇನ್ನು ಕಾಯಿ ಕಟ್ಟೋದಕ್ಕೆ ಅಲ್ಲೆಲ್ಲೂ ಜಾಗನೇ ಇಲ್ಲ, ಅಷ್ಟು ಜನ ಕಾಯಿ ಕಟ್ಟಿದ್ದಾರೆ. ನಾವೇನು ಕಾಯೆಲ್ಲ ತೊಗೊಂಡೋಗಿರಲಿಲ್ಲ. ಜಸ್ಟ್ ಫಸ್ಟ್ ಟೈಮ್ ವಿಸಿಟ್ ಮಾಡೋಣ, ಎಲ್ಲರೂ ನೋಡ್ತಾ ಇದ್ವಿ. ಬಟ್ ಹೋಗ್ಬೇಕಂತ ಅಂದ್ಕೊಂಡು ಹೋಗೋಕ್ಕಾಗಿರಲಿಲ್ಲ. ಹೇಗಿದ್ರು ಹೋಗೋಣ ಅಂತ ಹೋದ್ವಿ. ಚೆನ್ನಾಗಿದೆ. ಬಟ್ ಕ್ರೌಡ್ ಇದ್ದಾಗ ಹೋಗೋದಕ್ಕಿಂತ ಕ್ರೌಡ್ ಇಲ್ದಾಗ ಹೋದರೆ ಚೆನ್ನಾಗಿರುತ್ತೆ. ಟ್ಯೂಸ್ಡೇ ಮತ್ತು ಫ್ರೈಡೇ ಸಂಡೇ ಈ 3 ದಿನ ಬಿಟ್ಟು ಬೇರೆ ದಿನ ಹೋಗಿ. ಮತ್ತು ಹೋದರೆ ಬೇಗ ಹೋದರೂ ಅಟ್ಲೀಸ್ಟ್ ಓಕೆ. ಆಮೇಲೆ ನಾವು ಅಟ್ಲೀಸ್ಟ್ ಹೇಗೋ ಆಚೆ ಬಂದ್ವಿ. ನೆಕ್ಸ್ಟು ಇನ್ನೂ ಕ್ಯೂ ತುಂಬ ಉದ್ದ ಇತ್ತು. ಬಟ್ ಫಾಸ್ಟ್ ಮೂವಿಂಗ್ ಇತ್ತು, ಫಾಸ್ಟಾಗಿ ಕಳಿಸ್ತಾಯಿದ್ರು. ಮತ್ತು ಈ ಟೆಂಪಲಲ್ಲಿ ಕೂಡ ಅನ್ನದಾಸೋಹ ಇತ್ತು, ಪ್ರಸಾದ ಕೂಡ ಕೊಡ್ತಾಯಿದ್ರು. ನಾವು ಹೋಗಿಲ್ಲ, ಸುಮ್ಮನೆ ಲೇಟ್ ಆಗುತ್ತೆ, ಇನ್ನೂ ಅಲ್ಲಿ ಇನ್ನೊಂದು ದೇವಸ್ಥಾನಕ್ಕೂ ಹೋಗಬೇಕಿತ್ತಲ್ಲ ಅಂಥೇಳಿ ಇದು ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಎಲ್ಲರೂ ನೀರು ಹಾಕ್ಸ್ಕೊತಾ ಇದ್ದಾರೆ. ಆ ಥರ ಕಾಯಿ ಕಟ್ಟೋರು ಕಾಯಿ ಕಟ್ತಾ ಇರ್ತಾರೆ. ಈ ಥರ ಬಸವಣ್ಣನ ಹತ್ರ ಹೋಗಿ ಅದು ನೀರು ಹಾಕ್ಸ್ಕೊತಾ ಇರ್ತಾರೆ. ಈ ಥರದ್ದೆಲ್ಲ ಇರುತ್ತೆ. ಇನ್ನೂ ಹೊರಗಡೆ ಕ್ಯೂ ದೊಡ್ಡದಾಗಿತ್ತು. ಇನ್ನೂ ನೆಕ್ಸ್ಟ್ ಹೋದರೆ ಇನ್ನೂ ಜನ ಜಾಸ್ತಿ ಆಗ್ತಾನೆ ಇದ್ದರು. ಸೊ ಸಂಡೇ, ಟ್ಯೂಸ್ಡೇ ಮತ್ತು ಫ್ರೈಡೇ ಈ ಥರ ಹೋದರೆ ಪಕ್ಕ ರಶ್ ಇರುತ್ತೆ. ಅಟ್ಲೀಸ್ಟ್ ಸ್ವಲ್ಪ ಈವ್ನಿಂಗ್ ಟೈಮ್ ಅಲ್ಲಿ ಹೋದರೆ ಓಕೆ, ಇಲ್ಲದಿದ್ರೆ ಹಿಂಗೆ ಕ್ರೌಡ್ ಇರುತ್ತೆ. ಒಂದು ಇಷ್ಟ ಆಗಿದ್ದೇನಂತಂದರೆ, ಏನು ಸ್ಪೆಷಲ್ ಟಿಕೆಟ್ ಇಲ್ಲ, ಏನಿಲ್ಲ, ಎಲ್ಲರಿಗೂ ಸೇಮ್ ಒಂದೇ, ವೆಯ್ಟ್ ಮಾಡಿ ಹೋಗಬೇಕು. ಇನ್ನು ಹೊರಗಡೆ ಈ ಥರದ್ದೆಲ್ಲ ಇರುತ್ತೆ, ಮಕ್ಳುಗಳಿಗೆ ಜಾತ್ರೆ ಥರ. ಸೊ ಅವ್ರಿಗೆ ಏನು ಇಷ್ಟ ನೋಡಿದ್ದೆಲ್ಲ ಬೇಕು ಅಂತ ಕೇಳ್ತಾ ಇರ್ತಾರೆ. ಅದೊಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಎಷ್ಟೊಂದು ಜನ ಬಂದು ಹೋಗ್ತಾಯಿದ್ರು ಭಕ್ತಾದಿಗಳೆಲ್ಲ. ಇಲ್ಲಿ ಮುಗಿಸ್ಕೊಂಡು ನಾವು ನೆಕ್ಸ್ಟು ಕುಣಿಗಲ್ ರೂಟು, ಹಾಗೆ ಅಲ್ಲಿಂದನೇ ಹೋಗ್ಬೋದು ಅಂಥೇಳಿ ಚಿಕ್ಕೋಣ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಹೊರಟ್ವಿ.
ಇನ್ನು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ಜನ ಇದ್ದರು, ಆದರೆ ಗೌಡ್ಗೆರೆ ಅಷ್ಟಿರಲಿಲ್ಲ. ಓಕೆ, ಬಟ್ ಏನಂತಂದರೆ ಕ್ಯೂ ಬೇಗ ಮೂವ್ ಆಗ್ತಾ ಇರಲಿಲ್ಲ. ಇಲ್ಲಿ ಫಾಸ್ಟಾಗಿ ಮೂವ್ ಮಾಡ್ತಾ ಇರಲಿಲ್ಲ, ಸ್ಲೋ ಆಗಿ ಮೂವ್ ಮಾಡಿಸ್ತಾಯಿದ್ರು. ಇಲ್ಲೂ ಕೂಡ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಹೊರಗಡೆ ಊದ್ಗಡ್ಡಿ, ಕರ್ಪೂರ, ನಿಂಬೆಹಣ್ಣು ಈ ಥರ ಎಲ್ಲ ಮಾರ್ತಾ ಇರ್ತಾರೆ. ಸೊ ಊದ್ಗಡ್ಡಿ ಹಚ್ಚೋರು ಹೊರಗಡೆನೇ ಹಚ್ಕೊಂಡು ಕರ್ಪೂರ ಹಚ್ಬಿಟ್ಟು ಬರ್ಬೋದು. ಇನ್ನು ಕೆಲವರು ದೃಷ್ಟಿ ತಗೊತಾ ಇದ್ರು, ಅವರವರೇ ನಿಡ್ಸ್ಕೊಂಡು ಅವರವರೇ ತುಳಿತಾಯಿದ್ರು. ಆ ಥರ ನಾವೇನು ಮಾಡಿಲ್ಲ, ಇದೇ ಫಸ್ಟ್ ಟೈಮ್ ನಾವು ಹೋಗಿದ್ದು. ಇನ್ನು ಪ್ರಸಾದ ಹತ್ರ ಹೋದ್ವಿ, ಅಲ್ಲೂ ಕೂಡ ಊಟ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿಸಿದ್ರು. ಅದನ್ನು ಪ್ರಸಾದ ತಿಂದ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ನಾವು ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದು ಬಿದನ್ಗೆರೆ ಶನ್ಮಾತ್ಮ ಮತ್ತು ಆಂಜನೇಯ ಇದೆಯಲ್ಲ ಅಲ್ಲಿಗೆ. ಸೊ ಅದನ್ನು ಬಸವೇಶ್ವರ ಮಠ ಅಂತ ಕೂಡ ಕರೀತಾರೆ. ಹೇಗಿದ್ದರೂ ಆನ್ ದ ವೇ ಹೋಗಿದ್ದೀವಿ, ಇದಕ್ಕೂ ಹೋಗೋಣ ಅಂಥೇಳಿ ಇಲ್ಲಿಗೂ ಕೂಡ ಹೊರಟ್ವಿ. ಅಲ್ಲಿನ ವಿಶೇಷತೆ ನಿಮಗೆ ಗೊತ್ತಿದೆ. ಪಂಚಮುಖಿ ಆಂಜನೇಯ ಇದೆ, ಅದು ಎಷ್ಟು ಎತ್ತರವಾಗಿದೆ. ಹಾಗೆ ಸೊ ನೋಡೋದಕ್ಕೆ ಖುಷಿ ಆಗುತ್ತೆ ಆಂಜನೇಯನ ದೂರದಿಂದ. ಇಲ್ಲಿನ ವಿಶೇಷತೆ ಏನಂತಂದರೆ ದಂಪತಿ ಸಮೇತ ನವಗ್ರಹಗಳನ್ನ ನೋಡ್ಬೋದು, ಹಾಗೆ ಆಂಜನೇಯನೂ ಕೂಡ ದಂಪತಿ ಸಮೇತ ನೋಡ್ಬೋದು. ಆ್ಯಂಡ್ ಇಲ್ಲಿ ಏನಂತಂದರೆ ನಿಮಗೆ ಗೊತ್ತಿಲ್ಲದೆ ಒಂದು 500 ರೂಪೀಸ್ 500 ಮೇಲೆ ದುಡ್ಡು ಖರ್ಚಾಗೋಗ್ಬಿಡುತ್ತೆ. ಸೊ ನೋಡಿಕೊಂಡು ನಿಮಗೆ ಅವಶ್ಯಕತೆ ಇದೆಯಾ ಬೇಕಾ ಅಂತ ನೋಡಿಕೊಂಡು ಖರ್ಚು ಮಾಡಿ. ಸ್ಟಾರ್ಟಿಂಗ್ ನೀವು ಎಂಟ್ರಿ ಆಗ್ತಿದ್ದಂಗೆ ಪೂಜೆ ಸಾಮಾನಿಗೆ 100 ರೂಪಾಯಿ ಆಗುತ್ತೆ. ಅದಾದಮೇಲೆ ಒಳಗೆ ಹೋದ್ಮೇಲೆ ಒಂದು ಇದೆಲ್ಲ ಕೊಡ್ತಾರೆ, ನವಗ್ರಹ ಧಾನ್ಯಗಳನ್ನೆಲ್ಲ ದಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂಥೇಳಿ, ಅದಕ್ಕೆ 100 ರೂಪೀಸ್ ಆಗುತ್ತೆ. ಅದಾದಮೇಲೆ ಒಂದು ಎಳ್ಬತ್ತಿ ಕೊಡ್ತಾರೆ, ಅದಕ್ಕೊಂದು 100 ರೂಪಾಯಿ ಆಗುತ್ತೆ. ಅದಾದಮೇಲೆ ನೀವೇನಾದ್ರು ಸ್ಪೆಷಲ್ ಎಂಟ್ರಿ ರಶ್ ಇದೆ ಅಂತಂದರೆ ಅದಕ್ಕೊಂದು 100. ಮತ್ತು ನೀವು ಒಳಗೆ ಹೋದ್ಮೇಲೆ ಶನೇಶ್ವರಂದು ಒಂದು ಮೂರ್ತಿ ಇರುತ್ತೆ, ಅದಕ್ಕೆ ನೀವು ಎಳ್ಳೆಣ್ಣೆ ಹಾಕೋದಕ್ಕೆ ಅದಕ್ಕೂ 100 ರೂಪಾಯಿ ತಗೋತಾರೆ. ಅದಾದಮೇಲೆ ಮತ್ತೆ ನೀವೇನಾದ್ರು ಅರ್ಚನೆ ಮಾಡಿಸ್ತೀನಿ ಅಂತಂದರೆ ಅದಕ್ಕೊಂದು 50 ರೂಪಾಯಿ ಸಪ್ರೇಟಾಗಿ. ಸೊ 500 ರೂಪಾಯಿ ಮೇಲೆ ಹೊರ್ಟೋಗ್ಬಿಡುತ್ತೆ. ಫಸ್ಟ್ ಟೈಮ್ ಹೋಗ್ತಾ ಇದ್ದರೆ ನೋಡಿಕೊಂಡು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಖರ್ಚು ಮಾಡಿ, ಅನ್ನೆಸೆಸರಿ ವೇಸ್ಟ್ ಮಾಡ್ಕೋಬೇಡಿ. ಅದು ಅವ್ರವ್ರ ನಂಬಿಕೆ, ಕೆಲವ್ರಿಗೆ ದೋಷ ಪರಿಹಾರ ಆಗ್ಬೋದು, ಅದು ನಂಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನನ್ನ ಅನಿಸಿಕೆ ಏನಂತಂದರೆ ಎಲ್ಲರಿಗೂ ಅದೇ ಥರ ದುಡ್ಡು ಬರಲ್ವಲ್ಲ. ಪಾಪ ಕೆಲವ್ರು ಬಡವ್ರು ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಕೆಲವ್ರು ಹಾಗೇ ಎಣ್ಣೆ ನಾರ್ಮಲಾಗಿ ಇಟ್ಟಿದ್ದಾರೆ ಅಂಥೇಳಿ ಹೋಗಿ ತೊಗೊಂಡು ಹಾಕ್ತಾಯಿದ್ರು. ಅದಾದಮೇಲೆ ಅವ್ರಿಗೆ ಗೊತ್ತಾಗ್ತಿತ್ತು, ದುಡ್ಡು ಕೊಡಿ ಅಂತ ಕೇಳಿದಾಗ ಅವ್ರಿಗೆ ಗೊತ್ತಾಗ್ತಿತ್ತು ದುಡ್ಡು ಕೊಡಬೇಕಾ ಅಂತ. ಸೊ ಅದಕ್ಕೆ ಫಸ್ಟೇ ನೋಡಿಕೊಂಡು ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಏನಿದೆ ಅದನ್ನೆಲ್ಲ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ದೇವಸ್ಥಾನದಿಂದ ಆಚೆ ಬರೋ ಅಷ್ಟರಲ್ಲಿ 500 ರೂಪಾಯಿ ಮೇಲೆ ಖರ್ಚಾಗೋಗ್ಬಿಡುತ್ತೆ. ಆ್ಯಂಡ್ ಕಂಪಲ್ಸರಿ ಮಾಡಿಸ್ಲೇಬೇಕಂತ ಏನಿರಲ್ಲ. ಅವ್ರು ಹೇಳ್ತಾರೆ, ನಾವು ನಮ್ಮ ಮೈಂಡಲ್ಲಿ ಫಿಕ್ಸ್ ಆಗಿದ್ದರೆ ಬೇಕಾ ಬೇಡವಾ ಅಂತ ನೋಡಿಕೊಂಡು ಜಸ್ಟ್ ದರ್ಶನ ಮಾಡ್ಕೊಂಡು ಬಂದರೆ ಸಾಕು. ಇನ್ನು ನನ್ನ ಪ್ರಕಾರ ಏನಂತಂದರೆ ನಾನೇನು ಮಾಡ್ತೀನಿ ಅಂತಂದರೆ ದೇವ್ರನ್ನ ಕಾಣೋದು ಯಾವ ಥರ ಅಂತಂದರೆ, ಯಾರಿಗಾದ್ರೂ ತುಂಬ ನೀಡಿರೋ ಅಂಥ ವ್ಯಕ್ತಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀವಲ್ಲ ಆವಾಗಲೇ ಅದು ದೇವ್ರನ್ನ ನಾನು ಕಾಣೋದು. ಇನ್ನು ದೇವಸ್ಥಾನಗಳಿಗೆ ಹೋದರೆ ಅನ್ನದಾಸೋಹ ಈ ಥರದ್ದೆಲ್ಲ ನಡೀತಾ ಇದ್ದರೆ ಓಕೆ, ಅನ್ನದಾನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಲ್ಲಿ ಕೊಡ್ತೀನಿ. ಅದು ಬಿಟ್ಟು ಬೇರೆ ಅನವಶ್ಯಕವಾಗಿ ಸುಮ್ಮನೆ ಅದು ಇದು ಅಂತೆಲ್ಲ ಹೇಳಿದ್ರೆ ಅದಕ್ಕೆಲ್ಲ ನನಗೆ ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ. ಸೊ ಕೆಲವ್ರು ಇರೋರು ಮಾಡ್ಕೊಳ್ಳಿ, ಅದು ಅವ್ರವ್ರ ಇಷ್ಟ. ನನ್ನ ಅನಿಸಿಕೆನ ನಾನು ಜಸ್ಟ್ ಹೇಳ್ತಾ ಇದ್ದೀನಿ. ಇನ್ನು ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ, ಎಲ್ಲ ನವಗ್ರಹಗಳನ್ನ ದಂಪತಿ ಸಮೇತ ನೋಡ್ಬೋದು. ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಕೆಲವ್ರಿಗೆ ಸ್ಟಾರ್ಟಿಂಗ್ ಹೋದಾಗ ಗೊತ್ತಿರಲ್ಲ ತೊಗೋಬೇಕಾ ತೊಗೋಬಾರ್ದಾ ಅಂತ. ಹೇಳಿದಾಗ ಇಲ್ಲ ತೊಗೊಂಬಿಡೋಣ ಅಂತ ತೊಗೊತಾರೆ. ಒಂದು ತೊಗೊಂಡು ಹಂಗಂಗೆ ಹೋಗ್ತಾ ಚೈನ್ ಲಿಂಕ್ ಥರ ಲಾಸ್ಟ್ ತನಕ 8 ತನಕನೂ ಮುಗಿಯೋದೇ ಇಲ್ಲ. ಹಂಗಂಗೆ 100 ಅಂಥೇಳಿ ಅಪ್ ಟು 500 ಎಬೋನೇ ಆಗೋಗಿರುತ್ತೆ. ಸೊ ನೋಡಿಕೊಂಡು ನಿಮಗೆ ಬೇಕಿದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲಿದ್ರೆ ಜಸ್ಟ್ ದರ್ಶನ ಮಾಡಿಕೊಂಡು ನೀವು ಎಕ್ಸಿಟ್ ಆಗಿ. ನಮ್ಮ ಜನಗಳು ಹೇಗಂತಂದರೆ ದೇವಸ್ಥಾನ ಅಂತ ಅಂದ ತಕ್ಷಣ ಅದೆಷ್ಟೇ ದುಡ್ಡು ಖರ್ಚಾದರೂ ಖರ್ಚು ಮಾಡ್ತಾ ಇರ್ತಾರೆ. ಅದೇ ಯಾರಿಗಾದ್ರೂ ನೀಡಿ ಇರುತ್ತೆ ತುಂಬ. ಎಷ್ಟೊಂದು ಜನ ಮಕ್ಳಿಗೆ ಇನ್ಸ್ಟಾಗ್ರಾಮ್ ಪೇಜಲ್ಲೆಲ್ಲ ನೋಡ್ತಾ ಇರ್ತೀವಿ. ಆ ಥರ ಅವ್ರಿಗೆ ಏನೋ ಒಂದು ಡಿಸೀಸ್ ಬಂದಿರುತ್ತೆ, ಅವ್ರಿಗೆ ಕ್ಯೂರ್ ಆಗೋದಕ್ಕೆ ತುಂಬ ಅಮೌಂಟ್ ಬೇಕಾಗಿರುತ್ತೆ. ಪಾಪ ಅವ್ರಿಗೆ ಅದನ್ನು ಎಲ್ಲ ಕಲೆಕ್ಟ್ ಮಾಡ್ತಾ ಇರ್ತಾರೆ. ಒಬ್ಬೊಬ್ರು ಒಂದು 100 ರೂಪಾಯಿ ಹಾಕಿ ಅಥವಾ 10 ರೂಪಾಯಿ ಹಾಕಿ ಎಷ್ಟಾಗುತ್ತೆ ಅಷ್ಟು ಹಾಕಿ ಅಂತಂದರೆ ಅದನ್ನು ತಲೆನೇ ಕೆಡಿಸ್ಕೊಳ್ಳಲ್ಲ. ನನ್ನ ಪ್ರಕಾರ ಆ ಥರ ಹೆಲ್ಪ್ ಮಾಡಿದ್ರೆ ಅದೇ ದೇವರಿಗೆ ತಲುಪುತ್ತೆ ಅಂತ. ಸೊ ಒಬ್ಬೊಬ್ರು ಅನಿಸಿಕೆ ಒಂದೊಂದು ಥರ ಇರುತ್ತೆ. ನನಗೆ ಆ ಥರ ಓಕೆ, ಏನಾದರೂ ಯಾರಿಗಾದರೂ ನೀಡಿರುತ್ತಲ್ಲ ಆ ಥರ ನಮ್ಮ ಹತ್ರ ಎಷ್ಟಿರುತ್ತೆ ಅಷ್ಟು ಸಹಾಯ ಮಾಡಿದ್ರೆ ಅದು ದೇವರಿಗೆ ತಲುಪುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ.
ಈ 3 ದೇವಸ್ಥಾನನ ಸುತ್ತಾಕೊಂಡು ಬಂದ್ವಿ ನಾವು. ಸೊ ದರ್ಶನಗಳನ್ನ ಮಾಡಿಕೊಂಡು ಇನ್ನು ಫಸ್ಟು ಗೌಡ್ಗೆರೆಗೆ ಹೋಗಿದ್ವಲ್ಲ, ಅಲ್ಲಿ ಸಿಸ್ಟಮ್ ಚೆನ್ನಾಗಿತ್ತು ಅಂತ ಅನಿಸ್ತು. ಯಾಕಂತಂದರೆ ಎಲ್ಲರೂ ಒಂದೇ ಅನ್ನೋ ಥರ ಸಿಸ್ಟಮ್ ಮಾಡಿದ್ದಾರೆ. ಯಾರು ನೀವೇನೇ ಸ್ಪೆಷಲ್ ಟಿಕೆಟ್ ತೊಗೊಂಡು ಹೋಗೋಕ್ಕಾಗಲ್ಲ, ಎಲ್ಲ ಆಗಿ ಹೋಗಬೇಕು. ಆದರೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಎಲ್ಲ ಹೋಗಿರ್ತಾರೆ, ಅಲ್ಲೇ ಕೂರ್ಸೆಲ್ಲ ಪೂಜೆ ಮಾಡ್ತಿರ್ತಾರೆ. ಅದು ಯಾವ ಟೈಮಲ್ಲಿ ಹೋಗಿರ್ತಾರೋ ಗೊತ್ತಿಲ್ಲ, ಮೋಸ್ಟ್ಲಿ ಫ್ರೀ ಟೈಮಲ್ಲಿ ಹೋಗಿರ್ತಾರಲ್ಲ, ಆವಾಗ ಆ ಥರ ಮಾಡಿಸಿರ್ಬೋದೇನೋ ಅಂತ ಅಂದ್ಕೊಂಡೆ. ಇನ್ನು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಅಲ್ಲೂ ಕೂಡ ಏನು ಸ್ಪೆಷಲ್ ಎಂಟ್ರಿ ಇಲ್ಲ. ಅಲ್ಲೂ ನಾರ್ಮಲಾಗಿ ಪೂಜೆ ಮಾಡಿಕೊಂಡು ಹೊರಗಡೆ ಬರೋದು. ಇಲ್ಲಿ ಸ್ಪೆಷಲ್ ಎಂಟ್ರಿ ಎಲ್ಲ ಇದೆ, ಸೊ ಎಲ್ಲ ಥರನೂ ಇದೆ. ಇನ್ನು ಮುಂದೆ ಪ್ರತಿ ವಾರ ಅಟ್ಲೀಸ್ಟ್ ಒಂದು ಲಾಗ್ ಆದರೂ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಮುಂಚೆ ಕಾಂಟೆಂಟ್ ಸಿಗ್ತಿರಲಿಲ್ಲ ಆ್ಯಂಡ್ ಟೈಮ್ ಕೂಡ ಸಿಗ್ತಿರಲಿಲ್ಲ. ಇವಾಗ ನಾನು ಏನಾದ್ರು ಹೊರಗಡೆ ಹೋದರೆ ನನಗೇನಾದ್ರು ವಿಷಯ ಸಿಗುತ್ತೆ, ಅದೇ ಟಾಪಿಕ್ ಇಟ್ಕೊಂಡು ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೆಡಿಕಲ್ ಶಾಪಿಗೆ ಬಂದಾಗ ರೆಗ್ಯುಲರಾಗಿ ನೋಡೋ ಅಂಥವ್ರು ಕೇಳ್ತಾ ಇರ್ತೀರ, ಲಾಗ್ ಯಾಕೆ ಬಿಟ್ಟಿಲ್ಲ, ಮಾಡ್ತಾ ಇಲ್ಲ, ಯಾಕೆ ಸ್ಟಾಪ್ ಮಾಡಿದ್ದೀರಾ ಅಂತ. ಅವರಿಗೋಸ್ಕರ ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನಾನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ನನ್ನ ಲಾಗ್ನ ಮಿಸ್ ಮಾಡದೆ ಯಾರ್ಯಾರು ನೋಡ್ತಾ ಇದ್ದೀರಾ ಆ್ಯಂಡ್ ನನ್ನ ವ್ಯೂವರ್ಸ್ ಯಾರಿದ್ದೀರಾ ಅವರೆಲ್ರಿಗೂ ದೇವರ ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.